ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 5:45 ಆಗಿದೆ. ಆ್ಯಕ್ಚುಲಿ ನಾನೊಂದು 2:30-3 ಗಂಟೆಗೆ ಬಂದುಬಿಟ್ಟಿದ್ದೀನಿ ಇಲ್ಲಿಗೆ. ಇವ್ರು ಸ್ವಲ್ಪ ಲೇಟ್ ಆಯ್ತು ಬರೋದು. ಸೊ ಇವಾಗ ನಮ್ಮ ಪ್ಲ್ಯಾನ್ ಏನಂತ ಹೇಳಿದ್ರೆ ನಾವು ಇವಾಗ ಇಲ್ಲಿಂದ ಅಂತರ್ಗಂಗೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ವಿ ಆರ್ ಮೇಕಿಂಗ್ ಎ ಸ್ಟಾಪ್ ಎಟ್ ಹೊಸಕೋಟೆ. ಗೈಸ್ ಇವಾಗ ಇವರಿಬ್ಬರು ಕನ್ನಡ ಬರಲ್ಲ, ಕನ್ನಡ ನಂಗೆ ಬರುತ್ತೆ ಬ್ರೋ. ಇವನಿಗೆ ಕಲಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್. ಇವನಿಗೆ ಅಷ್ಟು ಬರಲ್ಲ, ಇಬ್ಬರು ಕಲಿಸ್ತೀನಿ. ಇವಾಗ ಕನ್ನಡಲ್ಲೇ ಮಾತಾಡಬೇಕು ಇವರಿಬ್ಬರು. ಇವಾಗ ಅಂತರ್ಗಂಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 70 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಆನ್ ದಿ ವೇ ಹೊಸಕೋಟೆಯಲ್ಲಿ ಒಂದು ಬಿರಿಯಾನಿ ತಿಂದ್ಕೊಂಡು ನಾವು ಅಂತರ್ಗಂಗೆಗೆ ಹೋಗ್ತೀವಿ. ಅಲ್ಲಿ ಎಲ್ಲ ನಿಮ್ಮ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಆನ್ ದಿ ವೇ ಹೊಸಕೋಟೆ ಸ್ಟಾಪು ಬಿರಿಯಾನಿ. ಬಿರಿಯಾನಿ ಜೈ ಬಿರಿಯಾನಿ. ಇವಾಗ ಹೊಸಕೋಟೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಗಾಡಿ ಫ್ಯೂಯಲ್ ಹಾಕ್ಕೊಂಡು ಈ ಗಾಡಿ ಏರ್ ಹಾಕ್ಸ್ಕೊಳ್ಳೋ ಅಂತ ಬಂದ್ವಿ. ಈ ಗಾಡಿಯಲ್ಲಿ ಏರ್ ಹಾಕ್ಸ್ಕೊಳ್ಳೋದಲ್ಲ, ತೆಗ್ದಿದ್ದೀವಿ. ಯೂಶಲಿ ಗಾಡಿಯಲ್ಲಿ ಒಂದು 33-35 ಇರಬೇಕು ಏರು. ಇವಾಗ 60+ ಇದೆ ಏರು. ಸೊ ಎಲ್ಲ ಡಬಲ್ ಇತ್ತು ಏನು. ಸೊ ಇವಾಗ ಏರ್ ಹಾಕ್ಸ್ಕೊಂಡಿಲ್ಲ, ಏರು ರಿಮೂವ್ ಮಾಡಿಕೊಂಡು ಇವಾಗ ಬಿರಿಯಾನಿ ಹೋಗ್ತಾ ಇದ್ದೀವಿ. ಇನ್ನೊಂದು 3-4 ಕಿಲೋಮೀಟರ್ಸ್ ಅಷ್ಟೇ. ಸೊ ಇವಾಗ ಹೊಸಕೋಟೆಯಲ್ಲಿ ಒಂದು ಬಿರಿಯಾನಿ ತಿಂದ್ಕೊಂಡು ನಮ್ಮ ಪಯಣ ಕಂಟಿನ್ಯೂ ಮಾಡ್ತೀವಿ. ಆ್ಯಕ್ಚುಲಿ ಈ ಕಾರು ಇವಂದೆ. ಸೊ ಇವಾಗ ನಮ್ಮ ಫ್ರೆಂಡು ಬೆಳೆದ್ಬಿಟ್ಟು ಕಾರೆಲ್ಲ ತಗೊಂಡಿದ್ದಾನೆ. ಸೊ ಖುಷಿ ಆಗೈತೆ ಅದನ್ನು ಕೇಳ್ಕೊಂಡ್ರೆ. ಇವಾಗ ನಾವು ಕಾರ್ ತಗೋಬೇಕು ನೆಕ್ಸ್ಟು. ಹಂಗೆ ಬೆಳಿಬೇಕು ನಾವು. ಹೋಗಿ ಸೊ ಇವಾಗ ಸದ್ಯಕ್ಕೆ ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ಕೊಂಡು ಮುಂದ್ಗಡೆ ಸಿಗ್ತೀನಿ. ನಾವು ಮಣಿದಮ್ ಬಿರಿಯಾನಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಬಿರಿಯಾನಿನೇ ಖಾಲಿ ಅಂತೆ. ಸೊ ಇವಾಗ ದಮ್ ಬಿರಿಯಾನಿ ಬಿಟ್ಕೊಂಡು ನಾವು ಇವಾಗ ಆನಂದಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಆನಂದಲ್ಲಿ ಚಿಕನ್ ಬಿರಿಯಾನಿ ಸಿಗಲ್ಲ ಅನ್ಸುತ್ತೆ, ಬರೀ ಮಟನ್ ಬಿರಿಯಾನಿ ಮಾತ್ರ. ರಾಜ ಅಗ್ಗಿಂದ ಹೆಸರು ದೇವ್ರಿಬ್ರು. ಗೈಸ್ ಇವಾಗ ರಾಜ ಬಿರಿಯಾನಿ ಹೋಗ್ತಾ ಇದೀವಿ. ಗೈಸ್ ಬಿಸಿ ಬಿರಿಯಾನಿ ಬಂದಿದೆ ಇವಾಗ. ಗೈಸ್ ಸೊ ಇವಾಗ ನಾವು ನಮ್ಮದು ಯಾವ ಬೆಟ್ಟ ಬರೋ ಇದು ಬೆಟ್ಟ ಹೆಸರು ನೆನಪೋಯ್ತಲ್ಲ, ಅಂತರ್ಗಂಗೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮ್ಗೆ ಕಾಣಿಸ್ಬೋದು, ಅದೇ ಅಂತರ್ಗಂಗೆ ಬೆಟ್ಟ. ಇವಾಗ ಅಲ್ಲಿಗೆ ಇನ್ನೊಂದೇನು ಜಾಸ್ತಿ ಇಲ್ಲ, ಒಂದು 3 ಕಿಲೋಮೀಟರ್ಸ್ ಇದೆ. ಇವಾಗ ಬೆಟ್ಟ ಹತ್ತಕ್ಕೆ ನಮಗೆ ಇವಾಗ ಬೆಟ್ಟ ಹತ್ತಿದ್ರೆ ಅಂತರ್ಗಂಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನಿಮ್ಗೆ ಮೇಲಿಂದ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್. ನಾವು ಇವಾಗ ಅಂತರ್ಗಂಗೆ ಹಿಲ್ ಟಾಪಲ್ಲಿ ಇದ್ದೀವಿ. ಸೊ ಇವಾಗ ಇಲ್ಲಿಂದ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಬರ್ತಾರೆ. ನಾವು ಕಾರಲ್ಲೇ ಮೇಲೆ ಬಂದು ಕೆಳಗಡೆ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ಮೇಲೆ ಹತ್ತದಲ್ಲ, ಕೆಳಗಡೆ ಇಳ್ತಾ ಇದ್ದೀವಿ. ನಾವು ಟೌನ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಎಂಟ್ರಿ ಫೀಸ್ 400 ರೂಪಾಯಿ ಕೊಡಬೇಕು ಅಂದರು. ಅದಕ್ಕೆ ನಾವು ಮೇನ್ ಎಂಟ್ರಿಂದ ಬಂದಿಲ್ಲ, ಹಿಂದ್ಗಡೆಯಿಂದ ಎಲ್ಲ ಹತ್ಕೊಂಡು ಉಲ್ಟದಿಂದ ಬಂದಿದ್ದೀವಿ. 1200 ಸೇವ್ ಮಾಡಿದ್ದೀವಿ. ಇವಾಗ ನಿಮ್ಗೆ ವ್ಯೂ ತೋರಿಸ್ತೀನಿ ರೀ. ಗೈಸ್ ನಿಮ್ಗೆ ಅಲ್ಲಿ ಮೌಂಟೇನ್ಸ್ ಕಾಣ್ಬೋದು. ನಿಮಗೆ ಹಿಲ್ ಟಾಪಲ್ಲಿ ಬರೀ ಮೌಂಟೇನ್ಸ್ ಎಡ್ಜ್ ಮಾತ್ರ ಕಾಣಿಸ್ತಿದೆ. ಮತ್ತು ಉಳಿದಿರೋದೆಲ್ಲ ಫಾಗಲ್ ಕವರ್ ಆಗೋಗಿದೆ ನೋಡಿ. ಸಕ್ಕದಾಗಿದೆ ಒಂಥರ. ಗೈಸ್ ನಾವು ಇವಾಗ ಈ ದೊಡ್ಡ ಬಂಡೆಕಲ್ಲನ್ನ ತೆಳ್ಬಿಟ್ಟು ಕಡೆ ಬಿಸಾಕ್ತೀವಿ. ಇವಾಗ ಆಗತ್ತೆ ಶೇಪ್ ಕೂಡ ಮಾಡೋಕ್ಕಾಗ್ತಿಲ್ಲ ಇದ್ದ. ಬಾಹುಬಲಿ ಸಿಟ್ಟು. Look small but heavy. Not me, the stone. KGF shooting ಎಲ್ಲಾಗಿತ್ತು. KGF shooting. ಹಾ ಹೆಂಗ್ ಹೋಗ್ಬೇಕಾ? எப்படி போங்க? ஸ்ட்ரைட். லெஃப்ட் சைடுல இப்படி கட் பண்ணுங்க. எஸ் இருக்காங்க அங்க? எஸ் இருக்காங்க? எஸ் எல்லாம். ஓ எஸ் இருக்காங்க. ஹீரோயின் மொத்த பேர் மேல இருக்காங்க. வேற இருக்காங்க? மேல தான். ಓಕೆ ನನ್ರಿ ಹಂಗ. ನಾವಿವಾಗ ಅಂತರ್ಗಂಗೆ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ಗೆ ಹೋಗ್ತಾ ಇರೋ ಜಾಗ ಎಲ್ಲಿ ಅಂದ್ರೆ ಹೆಂಗೆ ಟಿಮೇ ಬಂದಿಲ್ಲ ಬ್ರೋ. KGF ಹೋಗ್ತಾ ಇದೀವಿ ನಾವು. ಬರೀ 30 ಕಿಲೋಮೀಟರ್ KGF ಇದೆ.